ಆಡಿದ ಮಾತುಗಳನ್ನ ವಾಪಸ್ ತಗೋ ನೀನು ಅಂತ ಮಾತಾಡಕ್ಕೆ ಮನ್ಸಾದ್ರೆ ಹೇಗ್ ಬಂತ ನಿನ್ಗೆ? ಆಗ್ಲಿ ನೀನ್ ಹೇಳಿದ ಸತ್ಯ. ಅವ್ನು ನಿಮ್ಮಪ್ಪ ಅಲ್ಲ. ಆದ್ರೆ ಇನ್ನೇನೋ ಒಂದು ಹೇಳಿದ್ಯಲ್ಲ, ನೀನೇನ್ ದೇವ್ರ ಅಂತ. ಹೌದು, ಅವನ್ ದೇವ್ರೆ. ನಿಮ್ಗಳ ಪಾಲಿಗೆ ಅವನ್ ದೇವ್ರೆ. ಬೇಜಾರ್ ಮಾಡ್ಬಿಟ್ಟಿಲ್ಲ ಅವನ್ಗೆ. ಒಂದು ಮಾತು ನೆನ್ಪಿಟ್ಕೋ, ಇವತ್ತು ನೀವು ಆಡ್ತಿರೋ ಮಾತು, ನೀವು ಹುಟ್ಟಿರೋ ಬಟ್ಟೆ ಎಲ್ಲ ಅವನ್ ಕೊಟ್ಟಿರೋ ಭಿಕ್ಷೆ. ಅವನಿಂದ ನೀವೇ ಹೊರತು ನಿಮ್ಮಿಂದ ಅವನಲ್ಲ ಅಂತ ಅವನಿಗೆ ನೋಯಿಸ್ಬಿಟ್ಟಿಯಲ್ಲೋ. ನಿಮ್ ಬಗ್ಗೆ ಕಾಳಜಿಯಿಂದ, ನಿಮ್ ಏಳ್ಗೆಗೋಸ್ಕರ ಅವನು ಇನ್ನೊಂದು ಮದುವೆ ಮಾಡ್ಕೊಂಡಿರ್ಲಿಲ್ಲ. ಇವತ್ತು ನಮ್ಮ ಒತ್ತಾಯಕ್ಕೋಸ್ಕರ, ಅವನ ಹೆಂಡತಿ ಕೋರಿಕೆ ಈಡೇರ್ಸೋಕ್ಕೋಸ್ಕರ ಇನ್ನೊಂದು ಮದುವೆ ಆಗೋ ನಿರ್ಧಾರ ಮಾಡಿದ್ದಾನೆ. ನೀವುಗಳು ಹೀಗೆ ಅವನ ಮನ್ಸಿಗೆ ನೋಯಿಸಿ ಈ ಮದುವೆ ತಪ್ಪಿಸ್ಬಿಡ್ಬೇಡ್ರಪ್ಪ. ಕೈ ಮುಗಿದು ಕೇಳ್ಕೊತೀನಿ. ನೀನೀಗ ಮಾಡಿದ್ದು ಬಹುಶಃ ನಿನ್ನ ಬದುಕಿನ ಅತಿ ದೊಡ್ಡ ತಪ್ಪು ಅಲ್ಲ. ಅದಕ್ಕೆ ಅದು ನಾನು ನೀನೀಗ ಏನೇ ಹೇಳಿದ್ರು ಏನೇ ಮಾಡಿದ್ರು ಅದು ನೀನ್ ಮಾಡಿದ ತಪ್ಪಿಗೆ ಪರಿಹಾರ ಅಲ್ಲ ಪ್ರೇಮ್. ನೀನ್ ಹುಟ್ಟಾಗ್ಲಿಂದ ಏಜೆನ ನೋಡ್ಕೊಂಡು ಬಂದಿದ್ಯಾ. ಅವ್ರ ನಿರ್ಧಾರಗಳೇನು, ಅವ್ರ ನಡವಳಿಕೆ ಏನು, ಅವ್ರ ಬುದ್ಧಿವಂತಿಕೆ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅವ್ರು ಏನೇ ಒಂದು ನಿರ್ಧಾರ ತಗೊಂಡ್ರು ಅದ್ರ ಹಿಂದೆ ತುಂಬಾ ಬಲವಾದ ಕಾರಣ ಇರುತ್ತೆ. ಅದರಿಂದ ಯಾರಿಗೋ ಎಲ್ಲೋ ಏನೋ ಹೇಗೋ ಹೆಲ್ಪ್ ಆಗ್ತಾ ಇರುತ್ತೆ. ಆದ್ರೆ ನೀನು ಬೆಳೆದಿದ್ದೀನಿ ಅಂತ ತೋರಿಸ್ಕೊಳ್ಳೋ ಭರದಲ್ಲಿ ನಿನ್ನ ಪ್ರತಿಷ್ಠೆನ ಶೋ ಆಫ್ ಮಾಡೋ ಹುಚ್ಚುಗ್ ಬಿದ್ದು ಏಜೆ ನಿರ್ಧಾರನೇ ತಿರಸ್ಕರಿಸಿದೆ. ಬೀದಿಲಿ 1000 ಜನ ಪ್ರೇಮ್ ಅನ್ನೋ ಹೆಸರಿನವರು ಓಡಾಡ್ತಾ ಇರ್ತಾರೆ. ಅವ್ರೆಲ್ಲರ ಮಧ್ಯೆ ಜನ ನಿನ್ನನ್ ಗುರ್ತು ಹಿಡಿತಾರೆ ಅಂದ್ರೆ ಅದಕ್ಕೆ ಕಾರಣ ನೀನು ಅನ್ಕೊಂಡಿದ್ಯಾ? ನಿನ್ನ ತಂದೆ ಏಜೆ. 5 ನಿಮಿಷ ನೀನು ಬೀದಿನಲ್ಲಿ ನಿನ್ನ ತಂದೆ ಹೆಸರಿಲ್ದೆ ಓಡಾಡ್ಕೊಂಡ್ ಬಾ. ಆಗ ನಿನಗೆ ಗೊತ್ತಾಗುತ್ತೆ ನಿನಗೆ ಬಿಡುಗಾಸಿನ ಬೆಲೆನೂ ಇಲ್ಲ ಅಂತ. ನಿನಗೆ ಆ ಸ್ಥಾನ ಕೊಟ್ಟಿರೋ ಏಜೆ ಎದುರಿಗೆ ನಿಂತು ನೀನ್ ನನ್ನ ತಂದೆನೇ ಅಲ್ಲ ಅಂತ ಗಂಟ್ಲು ಹರ್ಕೊಂಡಿಯಲ್ಲ, ಇದೇನಾ ನೀನು ಅವ್ರು ಕೊಡೋ ಮರ್ಯಾದೆ? ತಪ್ಪು ಮಾಡ್ಬಿಟ್ಟೆ ಪ್ರೇಮ್. ಏಜೆಗೆ ನೀನ್ ನನ್ನ ತಂದೆನೇ ಅಲ್ಲ ಅಂತ ಹೇಳಿ ತುಂಬಾ ದೊಡ್ಡ ತಪ್ಪು